ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಟಿವಿಗಾಗಿ ಜೈಲು ಸಿಬ್ಬಂದಿಯ ಜೊತೆ ಕಿರಿಕನ್ನ ಮಾಡಿಕೊಂಡ ನಂತರದ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಡಿಮಾಂಡ್ ಅನ್ನ ಮುಂದಿಟ್ಟಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಹಿನ್ನೆಲೆಯಲ್ಲಿ ಟಿವಿ ಬಳಿಕ ಇದೀಗ ಚೇರ್ ಬೇಕು ಅಂತ ದರ್ಶನ್ ವಾದ ಮಂಡಿಸಿದ್ದಾರೆ. ಕುಳಿತುಕೊಳ್ಳುವುದಕ್ಕೆ ಪ್ಲಾಸ್ಟಿಕ್ ಚೇರ್ಗೆ ಮನವಿಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿ ಕರಿಯನ್ನ ಕಿರಿಕಿ ಹಾಕೋ ಮುಗೀತಾನೇ ಇಲ್ಲ ಅಂತ ಹೇಳಬಹುದು. ಚೇರ್ಗೆ ಮನವಿ ಮಾಡಿ 1 ವಾರ ಕಳೆದ್ರೂ ಚೇರ್ ಕೊಟ್ಟಿಲ್ಲ ಜೈಲು ಸಿಬ್ಬಂದಿ ಅನ್ನುವಂತ ಮಾಹಿತಿ ಇದೆ. ಜೈಲು ಸಿಬ್ಬಂದಿಯ ವಿರುದ್ಧ ದರ್ಶನ್ ಕೊಂಚ ಗರಂ ಆದ ಕಾಣ್ತಾ ಇದೆ. ಕೋರ್ಟ್ ಕಲಾಪದಲ್ಲಿ ಚೇರ್ ಕೊಡೋದಕ್ಕೆ ಸೂಚನೆ ನೀಡಿದ್ರು ಕೂಡ ಯಾಕೆ ಕೊಟ್ಟಿಲ್ಲ ಅಂತ ಗರಂ ಆಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ದರ್ಶನ್ ಮಾತಿಗೆ ಖಡಕ್ ಆಗಿ ತಿರುಗೇಟನ್ನ ನೀಡಿದ್ದಾರೆ ಜೈಲು ಅಧಿಕಾರಿಗಳು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಟಿವಿನೂ ಇತ್ತು, ಚೇರು ಇತ್ತು. ಆ ರಾಜಾತಿಥ್ಯವನ್ನು ಅನುಭವಿಸಿದ್ದಕ್ಕೆ ಇದೀಗ ಬಳ್ಳಾರಿ ಹೋಗಿರೋದು, ಬಳ್ಳಾರಿ ಜೈಲು ವಾಸಿ ಆಗಿರೋದು. ಈಗ ಟಿವಿ ಬೇಕು ಅಂತ ಆರಂಭಿಕ ದಿನದಲ್ಲಿ ಕೇಳಿದ್ದು. ನೋಡಿ, ಯಾವ ಹೊಸ ಟಿವಿ ಕೊಡೋಕ್ಕಾಗಲ್ಲ, ಒಂದು ಟಿವಿ ಇದೆ ಅದನ್ನು ರಿಪೇರಿ ಮಾಡಿಕೊಡ್ತೀವಿ ಅಂದರು. ಟಿವಿ ಕೊಟ್ಟ ಮೇಲೆ ಅದರಲ್ಲಿ ಚಂದನ ವಾಹಿನಿ ಮಾತ್ರ ಬರ್ತಾ ಇತ್ತು. ನನಗೆ ಬೇರೆ ಚಾನಲ್ ಬೇಕು ಅನ್ನುವಂಥ ಡಿಮಾಂಡ್. ಜೈಲು ನಿಯಮ ಅಂತ ಏನಿದೆ ಅದನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಈಗೇನೋ ಚೇರ್ ಬೇಕಂತೆ ನಟ ದರ್ಶನ್ಗೆ. ಹಾಗಾದರೆ ಜೈಲಿನಲ್ಲಿರೋ ದರ್ಶನ್ ಏನೇನು ಡಿಮಾಂಡ್ ಮುಂದಿಟ್ಟಿದ್ದಾರೆ, ಅದಕ್ಕೆ ಜೈಲು ಸಿಬ್ಬಂದಿಯ ಉತ್ತರ ಏನು? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ವೀರೇಶ್, ಕೊಲೆ ಆರೋಪಿ ನಟ ದರ್ಶನ್ ಜೈಲಿನಲ್ಲಿ ಹಲವು ಡಿಮಾಂಡ್ಗಳು, ಬೇಡಿಕೆಗಳನ್ನು ಮುಂದಿಡ್ತಿದ್ದಾರೆ ಅಂತ ಗೊತ್ತಾಯಿತು. ಏನವರ ಬೇಡಿಕೆಗಳು? ಜೈಲು ಸಿಬ್ಬಂದಿ ಯಾವ ರೀತಿಯ ಉತ್ತರವನ್ನು ಕೊಡ್ತಾ ಇದ್ದಾರೆ? ಖಂಡಿತ ದಿವ್ಯಾ, ಏನು ಕೊಲೆ ಆರೋಪಿ ದರ್ಶನ್ ಅವರಿಗೆ ಬೆನ್ನು ನೋವು ಬಂದಿರುವ ಹಿನ್ನೆಲೆಯಲ್ಲಿ ಕುಳಿತುಕೊಳ್ಳಲು ಒಂದು ಪ್ಲಾಸ್ಟಿಕ್ ಚೇರಿಗೆ ಮನವಿ ಮಾಡಿರ್ತಕ್ಕಂಥ ಒಂದು ಘಟನೆ ಕೂಡ ಏನೋ ಕಳೆದ ಒಂದು 2-3 ದಿನಗಳಿಂದ ನಡೆಸಿರ್ತಕ್ಕಂಥದ್ದು. ಏನು ಜೈಲು ಸಿಬ್ಬಂದಿ ವಿರುದ್ಧ ದರ್ಶನ್ ಸದ್ಯ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ನನಗೆ ತೀವ್ರವಾಗಿ ಬೆನ್ನು ನೋವಿದೆ, ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಾಧಿಕಾರಿಗಳು ಕೂಡ ಒಂದು ಲೆಟರ್ ಅನ್ನ ಕೂಡ ಈಗಾಗಲೇ ಕಳಿಸಲಾಗಿದೆ. ಆದರೆ ಜೈಲು ಸಿಬ್ಬಂದಿಗಳು ಮಾತ್ರ ನನಗೆ ಯಾವುದೇ ರೀತಿಯಾದಂತಹ ಚೇರ್ಗಳನ್ನ ಕೊಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಏನು ಮೊನ್ನೆ ಕೋರ್ಟ್ ಕೂಡ ಒಂದು ಅವರನ್ನ ನ್ಯಾಯಾಂಗ ಬಂಧನ ವಿಚಾರಣೆ ಮಾಡಲಾಗಿತ್ತು. ಆ ನ್ಯಾಯಾಂಗ ಬಂಧನದಲ್ಲಿ ಕೋರ್ಟ್ ಕಲಾಪ ವಿಚಾರದಲ್ಲಿ ಹಾಜರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಜಡ್ಜ್ ಮುಂದೆ ಒಂದು ಮನವಿಯನ್ನ ದರ್ಶನ್ ಅವರು ಮಾಡಿದ್ರು. ದರ್ಶನ್ ಏನಂತ ಹೇಳಿದ್ರೆ, ನನಗೆ ಬೆನ್ನು ನೋವು ಇರುವ ಹಿನ್ನೆಲೆಯಲ್ಲಿ ನನಗೆ ಆದಷ್ಟು ಬೇಗನೆ ಒಂದು ಚೇರ್ ಬೇಕಂತ ಒಂದು ಮನವಿ ಮಾಡಿದ್ರು. ಆ ಚೇರ್ಗೆ ಕೊಡಬೇಕಂತಂದು ಕೂಡ ಏನು ಜಡ್ಜ್ ಕೂಡ ಒಂದು ಆದೇಶವನ್ನ ಕೊಟ್ಟಿದ್ರು. ಈ ಆದೇಶವು ಜೈಲು ಸಿಬ್ಬಂದಿಗೆ ಸಿಕ್ಕ ನಂತರವೇ ಆ ಚೇರನ್ನ ಒದಗಿಸುತ್ತೇವೆ ಅಂತ ಒಂದು ಖಡಕ್ ಆಗಿ ಜೈಲಾಧಿಕಾರಿಗೂ ಕೂಡ ಒಂದು ದರ್ಶನ್ ಅವರಿಗೆ ಹೇಳಿರೋದು. ಕೋರ್ಟ್ ಮುಗಿದು ಇಲ್ಲಿಗೆ 4-5 ದಿನಗಳಾದ್ರೂ ಕೂಡ ಜೈಲು ಸಿಬ್ಬಂದಿ ನನಗೆ ಯಾಕೆ ಚೇರ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸದ್ಯ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಒಂದು ಗರಂ ಆಗಿದ್ದಾರೆ ಅಂತಂದ್ರೆ ಆಗಿದ್ದಾರೆ. ಏನು ಕೋರ್ಟ್ನ ಮ್ಯಾನ್ಯುವಲ್ ಪ್ರಕಾರ ಒಬ್ಬ ವಿಚಾರಣಾಧೀನ ಕೈದಿಗೆ ಏನು ಕೊಡಬಹುದು ಅಷ್ಟೇ ಕೊಡಬಹುದು. ಹೆಚ್ಚಿಗೆ ಏನಾದ್ರೂ ಬೇಕಾದ್ರೆ ಜಡ್ಜ್ ನಿಂದ ನಮಗೆ ಆರ್ಡರ್ ಬಂದ ತಕ್ಷಣ ಅಥವಾ ಕಾಪಿ ಬಂದ ತಕ್ಷಣವೇ ಅವರಿಗೆ ಒಂದು ಸೌಲಭ್ಯವನ್ನ ಒದಗಿಸುತ್ತೇವೆ. ಮ್ಯಾನ್ಯುವಲ್ ಆಗಿ ಯಾವುದೇ ನಮಗೆ ಬಂದಿರದ ಕಾರಣ ಚೇರ್ ಒದಗಿಸಲು ಸಾಧ್ಯವಿಲ್ಲ. ಮ್ಯಾನ್ಯುವಲ್ ಆಗಿ ಯಾವುದೇ ಒಂದು ಕೋರ್ಟ್ ಇಂದ ಲೆಟರ್ ಬಂದ ತಕ್ಷಣ ಅವರಿಗೆ ಚೇರ್ ಅನ್ನ ಒದಗಿಸುತ್ತೇವೆ ಅಂತ ಜೈಲಧಿಕಾರಿ ಆರ್ ಲತಾ ಜಿಬಿಸಿಗೆ ಒಂದು ಮಾಹಿತಿ ನೀಡತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.